ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ನೋಡಿ, ಅಮ್ಮ ದೇವ್ರ ಪ್ರಸಾದ ಮಾಡು ಅಂದರೆ ನಾನು ಸ್ವಲ್ಪ ಅಷ್ಟು ರವಾ ಕೇಸರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಮ್ಮ ಪೂಜೆಗೆಲ್ಲ ತಯಾರಿ ಮಾಡ್ತಿದ್ದಾಳೆ. ಇಲ್ಲಿ ನಮ್ಮ ಮನೆಯವರು ಜೂಮ್ ಮಾಡಿ ನಂದು ಜುಮ್ಕಾ ಎಷ್ಟು ಚೆನ್ನಾಗಿ ವಿಡಿಯೋ ತೆಗೆದಿದ್ದಾರೆ ನೋಡಿ. ಇನ್ನು ನಾನಂತೂ ಅಮ್ಮನ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗಿದ್ದೀನಿ ಅಂತ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಮೊದಲನೇ ಸಲ ಯಾರು ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದು ಬಂದುಬಿಟ್ಟು ನಮ್ಮ ಅಮ್ಮನ ಕಾಟನ್ ಸ್ಯಾರಿ. ಈ ಥರ ಉಟ್ಕೊಂಡಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆಯಾ ಅಂದರೆ ಒಂಚೂರು ಇಷ್ಟು ಹರಳ್ಕೊಳ್ಳೋದು ಅದು ಏನೂ ಇಲ್ಲ, ಅಷ್ಟು ನೀಟು ಕುಂತುಬಿಟ್ಟಿದೆ ಒಂದೇ ಸಲಕ್ಕೆ. ತುಂಬ ಚೆನ್ನಾಗಿದೆ ಅಂತ ನಮ್ಮಮ್ಮ ಹತ್ರ ಅದೇ ಹೇಳ್ತಾ ಇದ್ದೀನಿ. ಬ್ಲೌಸ್ ಆಗಲ್ಲ ಅಂತ ನಾನು ಬ್ಲೌಸ್ ತೊಗೊಂಡೋಗಿದ್ದೆ, ಹಂಗಾಗಿ ನನಗೆ ಯಾವುದೇ ಸ್ಯಾರಿ ಆಗಲಿ ಹಾಕ್ಕೋಬೋದು. ಇನ್ನು ಅಮ್ಮ ನಾವು ಹೊರಡೋ ಅಷ್ಟೊತ್ತಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ದೊಡ್ಡ ತಪ್ಪಲ್ಲೇ ಇಟ್ಟಿದ್ದಾಳೆ. ಯಾಕಂದರೆ ಜನ ಭಾಳ ಅಲ್ವಾ, ಹಂಗಾಗಿ ಕಾಳು ಮೆಣಸಿನ ಚಿತ್ರಾನ್ನ ಮಾಡ್ತೀನಿ ಅಂದಿದ್ದಾಳೆ. ಹಾಗಾಗಿ ಅದರಲ್ಲೆಲ್ಲ ಶೇಂಗಾ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಾಜು ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದಾಳೆ. ತುಂಬ ಟೇಸ್ಟಿ ಇರುತ್ತೆ ಈ ಚಿತ್ರಾನ್ನ. ಎಷ್ಟಂದರೆ ಆದರೆ ನಾವು ಮಾಡಿದ್ರೆ ಆ ಥರ ಬರೋದಿಲ್ಲ. ಅದೇನೋ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಳೆ. ಯಾವಾಗ ಹೋದ್ರೂ ನಮ್ಮಮ್ಮ ಹತ್ರ ಇದನ್ನು ಮಾಡಿಸ್ಕೊಂಡಿರ್ತೀವಿ ನಾವೆಲ್ಲರೂ ಸೇರಿ. ಮಕ್ಕಳಂತೂ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನಾನು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿದ್ದೀನಿ. ಅಮ್ಮ ಸ್ವಲ್ಪ ಪ್ರೆಸರ್ ಹೋಗಲಿ ಅಂತ ಕುಕ್ಕರು ಸುಡ್ತಿದೆ ಕೈ, ಹಂಗಾಗಿ ಬಟ್ಟೆಯಲ್ಲಿ ತೆಗೆದ್ಲು. ಗೊಜ್ಜೆಲ್ಲ ಮಾಡಿಬಿಟ್ಟು ರೆಡಿ, ನಾನು ಕಲಿಸ್ತೀನಿ ಮಮ್ಮಿ ಅಂತ ಹೇಳಿ ಬಿಸಿ ಅನ್ನ ಈ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆಗೆ ಹಾಕ್ತಿದ್ದೀವಿ ನೋಡಿ. ಅಂದರೆ ಈ ಚಿತ್ರಾನ್ನಕ್ಕೆ ಡಿಫ್ರೆಂಟ್ ಏನಂದರೆ ಒಣ ಕೊಬ್ಬರಿ ಭಾಳ ಹಾಕ್ಕೋಬೇಕು, ಅದೇ ಕೋಕೋನೆಟ್, ಡ್ರೈ ಕೋಕೋನೆಟ್ಟು. ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ನನಗಂತೂ ಇದು ಎಷ್ಟು ಸಲ ನಾನು ಮನೇಲಿ ಮಾಡಿಕೊಂಡ್ರೂ ಬರಲಿಲ್ಲ. ಇನ್ನು ನಾನು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಕ್ಕೆ ಲೇಟ್ ಆಗ್ಬೋದು, ಆದರೂ ನಾನು ಉಪವಾಸ ಇರ್ತೀನಿ ಅಂದಿದ್ದೀನಿ. ಹಂಗಾಗಿ ಎಲ್ಲರೂ ಸೇರಿ ಇಲ್ಲಿ ಅಡುಗೆ ಮನೆಗೆ ಕೂತು ತಿಂತಿದ್ದಾರೆ. ನಾನೊಬ್ಬಳು ತಿಂತಾ ಇಲ್ಲ. ನಾನು ಬಂದಾದ್ಮೇಲೆ ತಿನ್ನೋಣ ಅಂತ ಸುಮ್ಮನೆ ಆಗಿದ್ದೀನಿ. ಆಚಾರಪ್ಪ ಅಂಕಲ್ ಅಂತ ನಮ್ಮ ಮನೆ ಹತ್ರನೇ ಇರ್ತಾರೆ. ನಾವ್ ಯಾವ್ದೇ ತರದ್ದು ಒಡವೆ ತಗೊಳ್ಳಿ, ಬಂಗಾರ ಬೆಳ್ಳಿ ಏನೇ ತಗೊಳ್ಳಿ ನಾವ್ ಇವ್ರ ಹತ್ರನೇ ತಗೊಳ್ತೀವಿ. ಮಿನಿಮಮ್ ಒಂದು 10-15 ವರ್ಷದಿಂದ ಇವ್ರ ಹತ್ರನೇ ತಗೊಳ್ತೀವಿ. ಇವ್ರು ಮನೆಗೆ ಬಂದು ಕೊಡ್ತಾರೆ. 916 ಆಲ್ ಮಾರ್ಕೆ ಮಾಡಿ ಕೊಡ್ತಾರೆ. ಸರ್ 25 ವರ್ಷದಿಂದ ಇಲ್ಲೇ ತಗೊಳ್ತಾ ಇದೀವಿ. ಈಗ ನೋಡ್ರಿ, ಈಗ ಹಬ್ಬಕ್ಕಂತ ಮಗಳಿಗೆ ಚೈನಾ ನೋಡ್ತಿದ್ವಿ. ಬಟ್ ಅನ್ಕೊಂಡಿದ್ದೆ ನಾನು, ನನ್ನ ತಂಗಿನೂ ತಗೊಳ್ತಾ ಇದ್ದಾಳೆ. ಅವಳ ಮಕ್ಳಿಗೆ ನನ್ನ ಮಕ್ಳಿಗೆ ನೋಡ್ತಾ ಇದೀವಿ. ಇವ್ರು ಇಲ್ಲೇ ಮನೆಗೆ ಬಂದು ನಾವ್ ಯಾವ್ದೇ ಎಲ್ಲೂ ಅಂಗಡಿಗೆ ಹೋಗದೆ ನಮ್ಗೆಲ್ಲಾ ತರದ ಡಿಸೈನ್ ಆನ್ಲೈನ್ ಎಲ್ಲಾನು ಮಾಡ್ಕೊಡ್ತಾರೆ ಇವ್ರು. ಇವ್ರ ಹತ್ರ ಬಂಗಾರನು ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಹಾಕಿರೋದು ಅದೇ. ನಾವು ನೋಡಿ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾವೀಗ ರೆಡಿಯಾಗಿ ಹೊರಡ್ತಿದ್ದೀವಿ. ನಾವೀಗ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಅದ್ರ ಪಕ್ಕ ನಮ್ಮ ಮನೆ ದೇವರಿದೆ ವೆಂಕಟೇಶ್ವರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಮೇಲಿಂದ ನಮ್ಮಪ್ಪ ಹುಷಾರಾಗಿ ಹೋಗ್ರಿ ಅಂತಿದ್ದಾರೆ. ಇನ್ನು ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ. ಶನಿಮಾತನ ದೇವಸ್ಥಾನಕ್ಕೆ ತುಂಬ ಜನ ಬಂದಿರ್ತಾರೆ, ರಶ್ಶು ಹಾಗೆ ಇರುತ್ತೆ. ಹಂಗಾಗಿ ಹುಷಾರಮ್ಮ, ಅದಕ್ಕೆ ಬಸ್ಸಿಗೆ ಹೋಗಿ ಬರ್ರಿ ಅಂತ ಅಲ್ಲಿ ಮೇಲೆ ನಿಂತ್ಕೊಂಡು ಹೇಳ್ತಿದ್ದಾರೆ ನೋಡಿ. ಇನ್ನು ಇಲ್ಲಂತೂ ಶನಿಮಾತ್ಮ ದೇವಸ್ಥಾನ ನೋಡಿ ನೀವೇ. ನಾವು ಆ್ಯಕ್ಚುಲಿ ಶನಿವಾರನೇ ಹೋಗ್ತಿದ್ದೀವಲ್ಲ, ಹಂಗಾಗಿ ಇಲ್ಲಿ ಇಷ್ಟು ರಶ್ ಇದೆ. ತುಂಬ ಉದ್ದ ರಶ್ ಇದೆ ನೋಡಿ. ಎಷ್ಟು ಉದ್ದ ನಿಂತಿದ್ದಾರೆ ಅಂದರೆ ಮಳೆ ಒಂದಿಲ್ಲ, ಪುಣ್ಯ. ಯಾಕಂದರೆ ಮಳೆ ಇದ್ದರೆ ಪಾಪ ಭಕ್ತೆಲ್ಲ ನಿಂತಿರೋ ಜನರು ಬಂದಿರೋರಿಗೆ ತುಂಬ ತೊಂದರೆ ಆಗ್ತಿತ್ತು. ಎಷ್ಟೋ ಬೆಳಿಗ್ಗೆನೇ ಎದ್ದು ಅಷ್ಟು ಅರ್ಲಿ ಮಾರ್ನಿಂಗ್ ಈ ಥಂಡಿಗೆ ಬಂದಿರ್ತಾರೆ. ಹಂಗಾಗಿ ಮಳೆ ಒಂದಿಲ್ಲ, ಅದೊಂದು ಚಲೋ ಆಯಿತು. ದರ್ಶನ ನೋಡಿರಿ, ಎಷ್ಟು ಶ್ರಾವಣದಲ್ಲಿ ಶನಿಮಾತನ ದೇವಸ್ಥಾನ ನೋಡೋಕೆ ಹೋಗ್ಬೇಕು. ನೋಡೋಕೆ 2 ಕಣ್ಣು ಸಾಣಲ್ಲಿ ನಿಜ ಅಂದರೆ ಹೇಳ್ತಾ ಇದ್ದೀನಿ. ನೀವು ಒಂದು ಸಲ ಬಂದು ಹೋಗ್ರಿ, ನಿಮ್ಗೆ ಅನಿಸುತ್ತೆ ನೋಡಿ. ಎಷ್ಟು ಒಂದು ಅಟ್ಲೀಸ್ಟ್ ಒಂದು ಸಣ್ಣ ಸೈಕಲ್ ಬರೋದಕ್ಕೂ ಅವಕಾಶ ಇರೋದಿಲ್ಲ, ಅಷ್ಟು ರಶ್ ಇದೆ. ನಾವಿನ್ನೊಂದು ದಾಟಿಕೊಂಡು ಬಸ್ ಸ್ಟ್ಯಾಂಡ್ಗಂತೂ ಬಂದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ಬಾಳೆಹಣ್ಣು, ಹೂವು, ಹಣ್ಣು ಎಲ್ಲ ಬೇಕಂತ ಇಲ್ಲೆಲ್ಲ ತೊಗೊತಾ ಇದ್ದೀವಿ ನೋಡಿ. ಇಲ್ಲಿ ನೋಡ್ದಾಂಟಿನೇ ಇವ್ರನ್ನ ಮೊದಲು ನಮ್ಮ ಮನೆ ಹತ್ರ ಇದ್ದರು, ಹಾಗಾಗಿ ಇಲ್ಲೇ ತೊಗೊಳ್ತೀವಿ ನಾವು ಯಾವಾಗ ಬಂದ್ರೂ. ಏನು ಸಿಕ್ಕಾಪಟ್ಟೆ ರೇಟ್ ಆಗವಂದರೆ ಹೂವು ತುಂಬ ಕಾಸ್ಟ್ಲಿ ಆಗಿದೆ. ಶ್ರಾವಣ ಅಲ್ಲ, ಹಂಗಾಗಿ ತುಂಬ ಕಾಸ್ಟ್ಲಿ. ನಾವು ಅಲ್ಲಿಂದ ಎಲ್ಲ ತೊಗೊಂಡು ಇದೇನಾ ಹೋಗೋದು ನಾಗಲಮಡಿಕೆ ಬಸ್ ಅಂತ ಅಲ್ಲಿ ಕೇಳಿ ಇನ್ನು ಬಸ್ ಅಂತೂ ಹತ್ತಿದ್ದೀವಿ. ಅಲ್ಲಿ ಆಲ್ರೆಡಿ ನನ್ನ ಮಕ್ಕಳನ್ನ ಕುಂಡ್ರಿಸಿ ಬಂದಿದೆ, ಮತ್ತು ಆ ಮಕ್ಕಳನ್ನ ಹಾಕ್ಕೊಂಡು ರೆಶಲ್ಲಿ ಆಗಲ್ಲ ಅಂತ. ಇಲ್ಲಿ ನೋಡಿ ಇಷ್ಟಿದೆ, ತುಂಬ ದೊಡ್ಡದಿದೆ ಬಸ್ ಸ್ಟ್ಯಾಂಡು. ಬಟ್ ಪ್ರೈವೇಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಒಂದೇ ಪಾವಗಡದಲ್ಲಿ. ಇನ್ನು ನಾವಂತರೂ ನಾಗಲಮಡಿಕೆದಲ್ಲಿ ಇಳಿದು ಈ ಕಡೆ ನಮ್ಮ ಮನೆ ದೇವ್ರಿಗೆ ನಡ್ಕೊತ ಹೋಗ್ತಾ ಇದ್ದೀವಿ. ಊಟನೂ ಮಾಡಿಲ್ಲಲ್ಲ, ಹಂಗಾಗಿ ತುಂಬ ಬಾಯಾರಿಕೆ ಆಗ್ತಿತ್ತು. ನಾನು ಗಡಿಬಿಡಿಯಲ್ಲಿ ನೀರೊಂದು ತಂದಿಲ್ಲ.
ಇನ್ನು ಅಲ್ಲಿ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರ ಹತ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗ್ತಿತ್ತು, ಪಾಪ ಅವ್ರು ಊಟಕ್ಕೆ ಹೋಗ್ತಿದ್ರು. ನಾವಾದರೂ ಸ್ವಲ್ಪ ಹೋಗಿ ಕೈ ತಡೀರಿ ಅಂತ ಹೇಳಿ ಸ್ವಲ್ಪ ಕೈ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಈ ಕಡೆ. ಇನ್ನು ಈ ಕಡೆ ಬರೋಷ್ಟೊತ್ತಕ್ಕೆ ಇದು ನಾಗಪ್ಪರಿಗೆ ಸ್ವಲ್ಪ ಹಾಲು ಹಾಕಿ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಹೊರಗಡೆ ಬಂದು ಹೂವು ಹಣ್ಣು ಎಲ್ಲ ಅಲ್ಲೂರು ಸ್ವಲ್ಪ ಇಟ್ಬಿಟ್ಟು ನಾವಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಇಲ್ಲಿ ಮಕ್ಕಳು ಕರ್ಕೊಬರೋಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಅವ್ರಿಗೆ ಸ್ವಲ್ಪ ಪ್ರಸಾದ ಕೊಡಿಸ್ಬಿಟ್ಟು ಅಲ್ಲಿ ತಿನ್ನಿಸ್ಕೊ ಅಂತ ಕೂತಿದ್ದಾರೆ ನಮ್ಮ ಅತ್ತೆ. ನಾನು ಅಷ್ಟರೊಳಗೆ ಇಲ್ಲಿ ಪೂಜೆ ಮಾಡಿಬಿಟ್ರೆ ನಾನು ನಮ್ಮ ಮನೆಯವರಂತ ಈ ಕಡೆ ಬಂದ್ವಿ. ಇನ್ನು ಇಲ್ಲಿಂದ ನಾವು ಹೊರಡೋ ಅಷ್ಟೊತ್ತಕ್ಕೆ 2:30-3 ಆಯಿತು. ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ನಾವಂತರೂ ಇಲ್ಲೇ ನಾಗಲಮಡಿಕೆಯಲ್ಲೇ ಒಂದು ಹೋಟೆಲ್ ಇತ್ತು, ಆಂಧ್ರ ಊಟ ಪಪ್ಪು ಅನ್ನ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು. ಹಾಗೆ ನಾನು 2 ಪರೋಟನೂ ತೊಗೊಂಡಿದ್ದೆ, ಆಲೂ ಕರ್ರಿ ಕೊಟ್ಟಿದ್ದರು. ಇನ್ನೊಮ್ಮೆ ಕ್ಲೈಮೇಟ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ. ಹೇಗೆ ಅನ್ನಿಸ್ತೆ ನಿಮಗೆ? ಶೇರ್, ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್.